ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ನನಗೆ ಕಮೆಂಟ್ಸ್ ಹಾಕಿದ್ದೆ, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿಬಿಟ್ಟು. ನಾನು ಅದಕ್ಕೆ ಹೇಳಿದೆ, ಅಂದರೆ ಏನು ನಾನು ಹೇರ್ ಪ್ಯಾಕ್ ಹಾಕಿದ್ದೀನಿ ಮತ್ತು ಹೇರ್ ಆಯಿಲ್ ಹಾಕಿದ್ದೀನಿ, ಅದನ್ನು ಯೂಸ್ ಮಾಡಿ ಅಂತ. ಅವರಾದರೂ ಕೂಡ ಅದನ್ನು ಹಾಕಿದ್ಮೇಲೂ ಕೂಡ ತುಂಬ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ರು. ನಾನು ಹೇಳೋದು ಒಂದೇ ಸಲ ಯಾರಿಗೂ ಅದು ಎಲ್ಲ ಹೇರಿಗಾಗಲಿ, ಅಂದರೆ ಡ್ರೈ ಹೇರ್ ಆಗಲಿ ಮತ್ತು ಆಯಿಲ್ ಹೇರ್ ಆಗಲಿ ಅಷ್ಟು ಈಸಿಯಾಗಿ ಯಾವುದಕ್ಕೂ ಅಡ್ಜಸ್ಟ್ ಆಗೋಲ್ಲ. ಒಂದು 3-4 ಸಲ ಹಾಕೋ ತನಕ ಹೇರ್ ಫಾಲ್ ಆಗುತ್ತೆ. ಒಂದು 5 ಸಲ ಹಾಕಿದ್ಮೇಲೆ ನಮ್ಮ ಹೇರಿಗೆ ಸೆಟ್ ಆಗುತ್ತೆ. ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಬರುತ್ತೆ. ಒಂದೇ ಸಲ ಹಾಕಿದ ತಕ್ಷಣವೇ, ಇವತ್ತು ನಾನು ಹಾಕಿದ್ದೀನಿ ಹೇರ್ ಪ್ಯಾಕು, ಮಾರ್ನಿಂಗ್ ಎದ್ದ ತಕ್ಷಣ ಇಷ್ಟುದ್ದ ಕೂದಲು ಬೇಕು ಅಂದರೆ ಅದು ಆಗಲ್ಲ. ಮಿನಿಮಮ್ ಅಂದರೂ 1 ಇಯರ್ ಅಂತೂ ನೀವು ನೀಟಾಗಿ ಯೂಸ್ ಮಾಡ್ತಾ ಬರಬೇಕು. ನೀವು ನನ್ನ ಹಳೆ ವೀಡಿಯೋಸ್ ನೋಡ್ಬೋದು. ನಾನು ಇಷ್ಟನ್ನು ಕಟ್ ಮಾಡಿಸಿದೆ. ನಾನು ತುಂಬ ಅಂದರೆ ಪ್ರಿಯಾ ಆ್ಯಂಕರ್ ನೋಡ್ಬೋದು, ಅವ್ರ ತಂಗಿ ನಾನು. ಅವ್ರದ್ದು ಎಷ್ಟಿದೆಯೋ ಲಾಂಗು ಅಷ್ಟು ನಂದು ಲಾಂಗ್ ಇತ್ತು. ಆಮೇಲೆ ಪ್ರಾಕ್ಟೀಸಿಗೆ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಕರೆಕ್ಟಾಗಿ ಇಷ್ಟು ಕಟ್ ಮಾಡಿಸಿದ್ದೆ. ಇದು ಕಟ್ ಮಾಡಿಸಾದ್ಮೇಲೆ 1 ಇಯರ್ ನಂದು ಹೇರ್ ಗ್ರೋತೇ ಆಗ್ತಿರಲಿಲ್ಲ. ಫುಲ್ ತೆಳುವಾಗಿತ್ತು. ಅಂದರೆ ಈ ತುರುಬು ಹಾಕಿದಾಗ ಮಿನಿಮಮ್ ಒಂದು ಇಷ್ಟೇ ದಪ್ಪ ಇದ್ದು ಕೂದಲು, ಫುಲ್ ಸೇರಿಸಿದ್ರೆ ಕೂದಲು ಇಷ್ಟೇ ದಪ್ಪ. ಬೇಕಿದ್ರೆ ನಾನು ಫೋಟೋ ಹಾಕ್ತೀನಿ, ನೋಡ್ಬೋದು ನೀವು. ಅಷ್ಟು ಸಣ್ಣ ಇತ್ತು ಕೂದಲು. ನಾನಂತರೂ ನನ್ನ ಹೇರಿಗೆ ಸ್ಟ್ರಗಲ್ ಮಾಡಿದರೆ 2 ಇಯರ್ಸ್ ಅಂತೂ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಹೇರ್ ಪ್ಯಾಕ್ ಆಗಲಿ, ಹೇರ್ ಆಯಿಲ್ ಆಗಲಿ, ಅದು ಹಾಕಿ ಆಮೇಲೆ ಸ್ವಲ್ಪ ಹೇರು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸ್ವಲ್ಪ ಲೆಂತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಸ್ಟ್ರಗಲ್ ಮಾಡಿದೆ ಹೇರಿಗೋಸ್ಕರ. ಅಷ್ಟು ಹೇರ್ ಫಾಲ್ ಆಗಿತ್ತು. ನಾನು ಅವಾಗ ಫೋಲ್ಡ್ ಮಾಡಿ ಈ ಟೈಪ್ ಹಾಕ್ತಿದ್ದೆ. ನಾನು ಫೋಟೋಸ್ ಹಾಕ್ತೀನಿ ನೋಡಿ. ಇಷ್ಟು ಫೋಲ್ಡ್ ಮಾಡಿ ಈ ಥರ ಇಲ್ಲಿಗೆ ಹಾಕ್ತಿದ್ದೆ ಕೂದಲನ್ನ. ಒಂದು ಜುಟ್ಟು ಹಾಕೋಕ್ಕಾಗ್ತಿಲ್ಲ, ಒಂದು ಜಡೆ ಹಾಕೋಕ್ಕಾಗ್ತಿಲ್ಲ. ಅಷ್ಟು ತೆಳು ಆಗೋಗಿತ್ತು. ಮಿನಿಮಮ್ ಅಂದರೆ ಇಷ್ಟಿತ್ತು. ಫುಲ್ ಕೂದಲು ಸೇರಿಸಿದ್ರೆ ಇಷ್ಟೇ ದಪ್ಪ ಇದ್ದಿದ್ದು ನಂದು. ನೋಡ್ಬೋದು ಹಳೆ ವೀಡಿಯೋಸ್ ಆಗಲಿ, ನಾನು ಫೋಟೋಸು ಕೂಡ ಮೆನ್ಷನ್ ಮಾಡ್ತೀನಿ, ನೋಡ್ಬೋದು. ನಾನು ಹೇಳೋದು 1 ಇಯರ್ ಅಂತೂ ನೀವು ಯೂಸ್ ಮಾಡಲೇಬೇಕು. ಯಾವುದು ಕೂಡ ಸಡನ್ನಾಗಿ ನನಗೆಲ್ಲ ಮುಖ ಬೆಳ್ಳಗಾಗಬೇಕು, ಕೂದಲು ತುಂಬ ದಪ್ಪ ಬರಬೇಕು, ಉದ್ದ ಬರಬೇಕು, ಅದು ಆಗಲ್ಲ. 1 ಇಯರ್ ಅಂತೂ ನಾವು ಸ್ಟ್ರಗಲ್ ಮಾಡಿದ್ರೇ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ತುಂಬ ಜನ ಅಂದ್ಕೊಂಡಿದ್ದಾರೆ ನಾನು ಎಣ್ಣೆ ಆಗಲಿ ಮತ್ತು ಹೇರ್ ಪ್ಯಾಕ್ ಆಗಲಿ ಹಾಕೋದ್ರಿಂದ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅದಲ್ಲ, ಬೇರೆ ಥರನೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ನಿಮಗೆ ಅದು ಗೊತ್ತಾಗ್ತಿರಲ್ಲ ಯಾವ್ಯಾವ ರೀತಿ ಅಂತ ಹೇಳ್ಬಿಟ್ಟು. ಆಮೇಲೆ ತುಂಬ ಜನ ಅಂದ್ಕೊಂಡಿದ್ದಾರೆ ನಾನು ಏನನ್ನ ಹೇರ್ ಪ್ಯಾಕ್ ಆಗಲಿ ಮತ್ತು ಹೇರ್ ಆಯಿಲ್ ಆಗಲಿ ನಾನು ಹಾಕಿದ್ದೀನೋ ಆ 2 ಇಯರ್ಸು ಅಷ್ಟು ನಾನು ಹಾಕಿಬಿಟ್ಟು ನನಗೆ ರಿಸಲ್ಟ್ ಸಿಕ್ಕಿದ್ದನ್ನೇ ನಾನು ನಿಮಗೆ ಹತ್ರ ಶೇರ್ ಮಾಡ್ಕೊತಿರೋದು. ನಾನು ಏನೇ ಹೇರ್ ಪ್ಯಾಕ್ ಹಾಕಿದ್ರು ನಾನು ಯಾವುದೂ ಕೂಡ ಬಾಯಲ್ಲಿ ಹೇಳೇ ಇಲ್ಲ. ಒಂದು ಆಯಿಲ್ ಆಗಲಿ, ಒಂದು ಫೇಸ್ ಪ್ಯಾಕ್ ಆಗಲಿ, ನಾನು ನಿಮಗೆ ಲೈವಾಗೆ ತೋರಿಸ್ಬಿಟ್ಟು ನಾನು ಅಪ್ಲೈ ಮಾಡಿಬಿಟ್ಟು ನಾನು ವಾಶ್ ಮಾಡಿಬಿಟ್ಟೆ ನಾನು ನಿಮಗೆ ತೋರಿಸ್ತಿರೋದು. ಯಾವುದು ಕೂಡ ಈ ಥರ ಮಾಡ್ಕೊಳ್ಳಿ, ಆ ಥರ ಮಾಡ್ಕೊಳ್ಳಿ ಅಂತ ಯಾವುದು ಕೂಡ ನಾನು ಹೇಳಿಲ್ಲ. 2 ಇಯರ್ಸ್ ನಾನು ಏನು ಯೂಸ್ ಮಾಡಿದ್ನೋ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ತುಂಬ ಜನ ಯಾವುದನ್ನೇ ಯೂಸ್ ಮಾಡಬೇಕು, ಯಾವುದನ್ನೇ ಯೂಸ್ ಮಾಡಬಾರ್ದು ಅಂತ ಕೇಳ್ತಾಯಿದ್ರು. ನಾನು ಏರ್ ಫಾಲಿಗೆ ಮತ್ತು ಡ್ಯಾಂಡ್ರಫಿಗೆ ಒಂದಕ್ಕೆ 3-4 ವೀಡಿಯೋಸ್ ಹಾಕಿದೆ. ಅಂದರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ನಿಮಗೆ ಮಾಡ್ಕೊಳಕ್ಕೆ ಮನೇಲಿ ಅಂಥದ್ದನ್ನು ಹೇರ್ ಪ್ಯಾಕ್ನ ಮಾಡ್ಕೊಳ್ತಾ ಹೋಗಿ. ಯಾರಿಗೆ ಈಸಿಯಾಗಿ ಸಿಗುತ್ತೆ ಅಂಥದ್ದನ್ನು, ಅದು ಎಲ್ಲದನ್ನು ಕೂಡ ನಾನು ವೀಕ್ಲಿ 1-2 ಹೇರ್ ಪ್ಯಾಕು ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೆ. ಆ ಥರ ವೀಕ್ಲಿ 1-2 ಹೇರ್ ಪ್ಯಾಕು ಬೇರೆ ಆದರೆ ಮತ್ತು ಇನ್ನು ನೆಕ್ಸ್ಟ್ ವಾರಕ್ಕೆ ಬೇರೆ, ಅದನ್ನು ಚೇಂಜ್ ಮಾಡ್ತಾ ಹೋಗ್ತಿದ್ದೆ. ಆಯಿಲ್ ಕಂಟಿನ್ಯೂಸ್ ಆಗಿ ಅದೆರಡನೇ ಆಲ್ಟರ್ನೇಟ್ ಮಾಡ್ಕೊಂಡಿದ್ದೆ. ಅದೆಲ್ಲ ಐಟಮ್ ಸಿಕ್ಕಿದ್ರೆ ಅದನ್ನು ಫುಲ್ ಮಾಡಿಟ್ಕೊಳ್ತಿದ್ದೆ 1 ಮಂತ್ ಆಗಂಗೆ. ಅಕಸ್ಮಾತ್ ಅದೇನು ಸಿಕ್ಕಿಲ್ಲ ಅಂದರೆ ನೆಲ್ಲಿಕಾಯಿ, ವಿಳ್ಯೆದೆಲೆನೂ ಕೂಡ ಕೇಳ್ತಿದ್ರು ಜನ. ಕಪ್ಪುದು ವಿಳ್ಯೆದೆಲೆನೋ ಅಥವಾ ಯಾವುದು ಅಂತ. ವಿಳ್ಯೆದೆಲೆ ಏನು, ಎಲೆಡ್ಕೆ ಹಾಕ್ಕೊತೀವಲ್ಲ ಅದೊಂದೇ ವಿಳ್ಯೆದೆಲೆ ಬರೋದು, ಗ್ರೀನ್ ಕಲರು. ಕಪ್ಪುದು ಹೆಂಗೆ ಬರುತ್ತೆ ನನಗೂ ಗೊತ್ತಿಲ್ಲ. ಕಮೆಂಟ್ಸಲ್ಲಿ ಹಾಕಿದ್ರು ಕಪ್ಪುದು ವಿಳ್ಯೆದೆಲೆ ಅಂತ ಹೇಳಿಬಿಟ್ಟು. ಕಪ್ಪುದು ಬರಲ್ಲ, ವಿಳ್ಯೆದೆಲೆ ಗ್ರೀನ್ ಕಲರು, ನಾವು ಎಲೆಡ್ಕೆ ಹಾಕ್ಕೊತೀವಲ್ಲ ಆ ವಿಳ್ಯೆದೆಲೆ. ನಾನು ಹೇರ್ ಆಯಿಲ್ ಅದೆರಡು ಮಾತ್ರ ಯೂಸ್ ಮಾಡೋದು. ಹೇರ್ ಪ್ಯಾಕ್ ಆಲ್ಮೋಸ್ಟ್ ಎಲ್ಲದನ್ನು ನಾನು ಕೂಡ ಹೇರ್ ಪ್ಯಾಕ್ ಹಾಕ್ತೀನಿ. ನನಗೆ ಅದೆಲ್ಲ ಕೂಡ ಸೆಟ್ ಆಗುತ್ತೆ. ನಾನು ನಿಮಗೆ ಏನೆಲ್ಲ ಹೇರ್ ಪ್ಯಾಕ್ ಹಾಕಿದ್ದೀನೋ ಅದೆಲ್ಲ ಸೆಟ್ ಆಗುತ್ತೆ. ಇವಾಗ ನೋಡೋಣ ಬನ್ನಿ ಹೇರ್ ಫಾಲ್ ಏನೇನಕ್ಕಾಗುತ್ತೆ, ಮತ್ತು ನೀವು ಯಾವ ರೀತಿ ಹೇರ್ ಸ್ಟೈಲ್ ಮಾಡಿದಾಗ, ನೀವು ಯಾವ ರೀತಿ ತಲೆ ಸ್ನಾನ ಮಾಡಿದಾಗ ತಲೆನ ಒರೆಸೋ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ತುಂಬ ಜನ ಏನು ಮಾಡ್ತೀರಾ ಅಂದರೆ ಲೈವಾಗೆ ತೋರಿಸ್ತೀನಿ ನಾನೇ ಕೂಡ ಹೇಗೆ ಅಂತ ಹೇಳ್ಬಿಟ್ಟು. ಸ್ನಾನ ಮಾಡ್ಕೊಂಡು ಬರ್ತೀರಾ, ಕೂದಲಿಗೆ ಟವಲ್ನ ಕಟ್ಟಿರ್ತೀರ, ಅದನ್ನು ತೀರಾ ಟೈಟಾಗಿ ಕಟ್ಟಕ್ಕೆ ಹೋಗ್ಬಿಡಿ. ನಾನು ನಾರ್ಮಲಾಗಿ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಹಿಂಗೆ ಉಲ್ಟನಾದ್ರೂ ಹಾಕ್ಕೊಂಡಿರ್ಬೋದು, ಸೀದನಾದರೂ ಹಾಕ್ಕೊಬೋದು. ಈ ಥರ ಮಾಡಿಬಿಟ್ಟು ಈ ಥರ ರೋಲ್ ಮಾಡಿ, ಲಾಂಗ್ ಏನಿತ್ತು ಅಂದರೆ ರೋಲ್
ಮಾಡಿಬಿಟ್ಟು ಈ ಥರ ಬಿಡಿ, ಹಿಂಗೆ ಬಿಡಿ ಸಾಕು. ಇದು ಆರಾಮಾಗಿ ಡ್ರೈ ಆಗ್ತಾ ಹೋಗುತ್ತೆ. ಇದು ಕೆಳಗಡೆ ಈ ಥರ ತೆಗೆದುಬಿಟ್ಟು ಒಂದು ಕ್ಲಿಪ್ ಹಾಕಿಬಿಡಿ, ಲಾಕ್ ಮಾಡಿ, ಆರಾಮಾಗಿ ಏರ್ ಡ್ರೈ ಆಗುತ್ತೆ. ಸ್ವಲ್ಪ ಡ್ರೈ ಆದಮೇಲೆ ಮತ್ತು ಕೂದಲಿಗೂ ತುಂಬ ಟವಲ್ನ ತುಂಬ ಹೊತ್ತು ಕಟ್ಟಿಬಿಟ್ಟು ಟವಲ್ನ ಬಿಡಬಾರ್ದು. ಸ್ವಲ್ಪ ಹೊತ್ತು ಬಂದು ಒಂದು 5 ಮಿನಿಟ್ಸ್ ತನಕ ಬಿಡಬೇಕು. ಆಮೇಲೆ ಏರ್ನ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ತುಂಬ ಜನ ಕೂದಲನ್ನು ಫುಲ್ಲು ಸೈಡಿಗೆ ಹಾಕ್ಕೊತಾರೆ. ಸೈಡಿಗೆ ಹಾಕ್ಕೊಂಡ್ಬಿಟ್ಟು ಈ ಟವಲ್ನ ರೋಲ್ ಮಾಡಿ ಬಡಿತಾರೆ, ಬಡಿಬಾರ್ದು ಆ ಥರ. ಅದು ಕೂದಲು ಸ್ವಲ್ಪ ಆ ಟೈಮಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬಂದಿರ್ತೀವಿ, ಬುಡ ಎಲ್ಲ ಫುಲ್ ಮೆತ್ತಗಾಗಿರುತ್ತೆ. ಸೊ ಈ ಥರ ಬಡಿದಾಗ ಹೇರ್ ಫಾಲ್ ಆಗೋಕ್ಕೆ ಶುರುವಾಗುತ್ತೆ, ಕೂದಲು ಕಿತ್ತು ಬರುತ್ತೆ. ನೀವು ನಾರ್ಮಲಾಗಿ ನೀವೇ ಅಬ್ಸರ್ವ್ ಮಾಡಿ, ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಟವಲಲ್ಲಿ ಲೂಸಾಗಿ ಇಟ್ಕೊಂಡು ಸ್ವಲ್ಪ 10 ನಿಮಿಷ ಆದಮೇಲೆ ಟವಲ್ನ ತೆಗೆದುಬಿಟ್ಟು ನಾರ್ಮಲಾಗಿ ಈ ಥರ ಒರೆಸ್ಕೊಳ್ತಾ ಬನ್ನಿ. ಈ ಥರ ಭಾಗ ಮಾಡಿ ಹೀಗೆ ಒರೆಸ್ಕೊಳ್ತಾ ಬನ್ನಿ. ಅವಾಗೂ ಡಿಫ್ರೆನ್ಸ್ನು ಮತ್ತು ಈ ಥರ ಕೂದಲ ಕೊಡುತ್ತೀರಲ್ಲ ಆ ಡಿಫ್ರೆನ್ಸಿಗೂ ಎರಡಕ್ಕೂ ಕಂಪೇರ್ ಮಾಡಿ ನೋಡಿ. ಒಂದಿನ ನೀವೇ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಇದ್ರಲ್ಲಿ ಆಗುತ್ತೆ ಅಂತ ನಾನು ಟ್ರೈ ಮಾಡಿದ್ದೀನಿ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಒಂದು ಕೂದಲು ಇನ್ನೂ ಹಸಿ ಇರುತ್ತೆ, ಮೀಡಿಯಮಾಗಿ ಆಲ್ಮೋಸ್ಟ್ ಎಲ್ಲ ಕಡೆ ಒಣಗಿರುತ್ತೆ. ಈ ನತ್ತಿ ಭಾಗದಲ್ಲಿ ಕೂದಲು ಒಣಗಿರಲ್ಲ. ತುಂಬ ಜನ ಹೇರ್ ಡ್ರೈಯರ್ ಯೂಸ್ ಮಾಡ್ತೀರಾ, ಒಣಗಿರಲ್ಲ ಕೂದಲು ಅಂತ ಹೇಳ್ಬಿಟ್ಟು. ಅದನ್ನು ಯೂಸ್ ಮಾಡಬಾರ್ದು. ಲೈಟಾಗಿ ಬಿಸಿಲಲ್ಲಿ ಹೋಗಬೇಕು, ತೀರಾ ಬಿಸಿಲಲ್ಲೂ ಒಣಗಿಸ್ಬಾರ್ದು, ಮೀಡಿಯಮ್ ಗಾಳಿ ಒಣಗಿಸಿದ್ರು ಏನೂ ಆಗಲ್ಲ. ಸ್ನಾನ ಎಲ್ಲ ಆದಮೇಲೆ ಟವಲ್ನ ತೋರಿಸ್ದೆ ಹೇಗೆ ಹಾಕ್ಕೊಬೇಕು ಮತ್ತು ಕೂದಲ ಯಾವ ಥರ ಒರೆಸ್ಕೊಬೇಕು ಅಂತ. ಸೆಕೆಂಡ್ ಒನ್ ಏನು ಮಾಡ್ತೀರಂದರೆ, ಕೂದಲು ಇನ್ನೂ ಡ್ರೈಯೇ ಆಗಿರಲ್ಲ ಅಷ್ಟರಲ್ಲಿ ಜಡೆ ಹಾಕಾಯಿತು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅದರಿಂದ ಹೇರ್ ಫಾಲ್ ಆಗುತ್ತೆ. ಮತ್ತು ತುಂಬ ಜನ ಏರ್ ಫುಲ್ಲು ಡ್ರೈ ಆದಮೇಲೆ ಕೂದಲನ್ನ ಈ ಥರ ಯಾವುದೇ ರೀತಿ ಸಿಗ್ನಲ್ ಬಿಡಿಸ್ಬಾರ್ದು, ಹಿಂಗೆ ಬಿಡ್ಸೋಕ್ಕೆ ಹೋಗಬಾರ್ದು. ಈ ಥರ ಬಿಡಿಸೋದ್ರಿಂದ ಏರು ಇಲ್ಲಿ ಲಾಸ್ ಆಗ್ತಾ ಬರುತ್ತೆ. ಒಂದು ದಿನಕ್ಕೆ ಒಂದು ಹೇರ್ ಹೋಗ್ತಾ ಇದ್ದರೆ ಹೋಯ್ತು ಅಂದರೆ ಎಷ್ಟು ಬಾಂಡ್ಲೆಸ್ ಆಗಿ ಕಾಣಿಸುತ್ತೆ. ಇವಾಗ ನನಗೆ ಕೇಳ್ಬೋದು, ನಿಮ್ಮದು ಇಲ್ಲಿ ತುಂಬ ಕೈ ತುಂಬ ಗ್ಯಾಪ್ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ನ್ಯಾಚುರಲಾಗಿ ನಂದು ನಮ್ಮ ಅಮ್ಮಂದು ಇಷ್ಟು ಗ್ಯಾಪ್ ಇದ್ದೇ ಇರುತ್ತೆ. ತುಂಬ ಜನರು ಇಲ್ಲಿ ಏರ್ ಲಾಸ್ ಆಗ್ತಾ ಹೋಗ್ತಾ ಹೋಗುತ್ತೆ. ನಾನು ಆಲ್ಮೋಸ್ಟು ಇವಾಗ ನೋಡಿ ಇಲ್ಲಿ ನಾನು ಹೇರ್ ಆಯಿಲ್ ಆಗಲಿ ಮತ್ತು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಇವಾಗ ಒಂದು ಸ್ವಲ್ಪ ಬೇಬಿ ಹೇರ್ಸ್ ಎಲ್ಲ ಇವಾಗ ಬರ್ತಾಯಿದೆ. ನಾನು ಆವಾಗ ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು ತೀರಾ ತೆಗೆದು ಚುಲ್ಟಿ ತುರುಬಾಗ್ತಾ ಹೋಗ್ತಿದ್ದೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಹೇರ್ ಕಟ್ ಆಗ್ತಾ ಹೋಗುತ್ತೆ. ಬಾಚಣಿಗೆ ಅಷ್ಟೇ ಇದನ್ನು ಯೂಸ್ ಮಾಡಿ, ಇದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಇದು ಬರೀ ಹೇರ್ ಸ್ಟೈಲ್ ಮಾಡೋಕ್ಕಷ್ಟೇ. ಇದು ಬಿಡ್ಸೋಕ್ಕೆ ನಾರ್ಮಲಾಗಿ ಕೂರುತ್ತೆ, ಏನು ಭಾಗ ಏನು ಅಂತ ಏನು ಕಾಣಲ್ಲ. ನಾನು ನಾರ್ಮಲಾಗಿ ಡೈಲಿ ಇದರಲ್ಲೇ ಬಾಚ್ಕೊಂಡು ಹೋಗೋದು, ಅಂತ ಏನು ಕಾಣಲ್ಲ. ಕರ್ಲಿ ತುಂಬ ಇದ್ದವರಿಗೆ ಅವ್ರಿಗೂ ಇದೇ ಬೆಸ್ಟ್, ಎಲ್ಲದಕ್ಕೂ ಇದೇ ಬೆಸ್ಟು. ಬಟ್ ನಾನು ಸ್ವಲ್ಪ ಪ್ಲಾಸ್ಟಿಕ್ಕಿಂದು ಯೂಸ್ ಮಾಡ್ತಾಯಿದ್ದೀನಿ, ವುಡ್ಡಿಂದು ಮುರಿದೋಯ್ತು. ಹಾಗಾಗಿ ಒಬ್ಬರಿಗೆ ಕಂಫರ್ಟಬಲಾಗಿ ಒಂದು ಬಾಚಣಿಗೆ ಸಿಗುತ್ತೆ. ನನಗದು ಕಂಫರ್ಟಬಲ್ ಇತ್ತು, ಅದು ಮುರಿದೋಯ್ತು, ಮತ್ತು ಹುಡುಕ್ತೆ ಸಿಗಲಿಲ್ಲ. ಸೊ ಆಲ್ಮೋಸ್ಟ್ ಸ್ವಲ್ಪ ವುಡ್ಡಿಂದು ಯೂಸ್ ಮಾಡಿ. ಇದು ಸ್ವಲ್ಪ ರಫ್ ಇರುತ್ತೆ, ಈ ಥರ ಫೀಲ್ ಮಾಡಿ. ಒಂಥರ ಇದು ಕುಯ್ತಾ ಇರುತ್ತೆ, ಆ ಥರ ಎಲ್ಲ ಬಾಚಣಿಗೆ ಯೂಸ್ ಮಾಡಬೇಡಿ. ಈ ಥರ ಮೆತ್ತಗೆ ಇರುತ್ತೆ, ಅಷ್ಟೊಂದು ಕೈಗೆಲ್ಲ ಆ ಫೀಲ್ ಗೊತ್ತಾಗುತ್ತೆ ನಿಮಗೆ. ಆ ಇರಿಟೇಷನ್ ಆಗುತ್ತೆ, ಅದು ಓಕೆ ನಮ್ಮ ತಲೆಗೆ ಅನ್ನೋದು ಗೊತ್ತಾಗುತ್ತೆ. ಬಾಚಣಿಗೆನೂ ಕೂಡ ನೋಡಿಬಿಟ್ಟು ತೊಗೊಳ್ಳಿ. ನೆಕ್ಸ್ಟು ಕೂದಲನ್ನ ಹೇಳ್ದಲ್ವ, ಈ ಥರ ಭಾಗ ಮಾಡಿಬಿಟ್ಟು ಸಿಕ್ಬಿಡಿಸಿ. ತುಂಬ ಜನ ಏನು ಮಾಡ್ತಿದ್ದೀರಾ ಅಂದರೆ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತೀರಾ. ಬೆಳಗ್ಗೆ ಡ್ಯೂಟಿ ಆಗಲಿ ಕಾಲೇಜ್ ಆಗಲಿ ಹುಡುಗಿರು ಈ ಥರ ತೆಗೆದುಬಿಟ್ಟು ಇದನ್ನೇ ಚುಳ್ತೀರಾ, ಚುಲ್ಟಿ ಟೈಟಾಗಿ ಹಾಕ್ತೀರಾ. ಇಲ್ಲಿ ಹೇರ್ ಲಾಸ್ ಆಗ್ತಾ ಹೋಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲಾಗಿ ಭಕ್ತಲೇ ತೆಗೆದುಬಿಟ್ಟು ಈ ಥರ ಹಾಕಿ, ಲೂಸ್ ಹಾಕಿ, ಆಮೇಲೆ ಜಡೆ ಹಾಕಿ. ನಾನು ಈ ಲೈವಲ್ಲೇ ತೋರಿಸ್ತಿದ್ದೀನಿ ನೋಡಿ. ಈ ಥರ ಹಾಕಿ ಬಿಡಿ, ಎಷ್ಟು ನೀಟಾಗಿ ಕೂರ್ತಿದೆ ನೋಡಿ. ಹೇಳ್ಬೋದು ನಿಮ್ಮ ಸ್ವಲ್ಪ ಸ್ಟ್ರೈಟ್ ಇದೆ ಕೂರುತ್ತೆ, ನಮ್ಮ ಕರ್ಲಿ ಏರ್ ಏನು ಮಾಡೋದು ಅಂತ. ಕರ್ಲಿ ಏರ್ ಇರೋರು ಏನು ಮಾಡಿ ಅಂದರೆ ಭಕ್ತಲೇ ತೆಕ್ಕೊಳ್ಳಿ. ಇದನ್ನು ತೆಕ್ಕೊಂಡು ಈ ರೀತಿ ತೆಗೆದು ಇಲ್ಲಿಗೆ ಈ ಥರ ಚಿಟ್ಟೆ ಕ್ಲಿಪ್ಪು ಈ ಥರ ಹಾಕ್ತಾ ಬನ್ನಿ. ನೋಡ್ಬೋದು ನೀಟಾಗಿ ಕೂತಿದೆ. ತುಂಬ ಜನ ನನ್ನ ಹತ್ರ ಕ್ಲಿಪ್ಪಿಲ್ಲ ತೋರಿಸೋಣ ಅಂದರೆ ಈ ಥರ ಕ್ಲಿಪ್ನ ಸೌಂಡ್ ಕೇಳ್ತಿದಲ್ವ, ಈ ಥರ ಕ್ಲಿಪ್ನ ಯೂಸ್ ಮಾಡಬೇಡಿ.
ಈ ಥರ ಕ್ಲಿಪ್ನ ಯೂಸ್ ಮಾಡಿ ಹೇರ್ ಸ್ಟೈಲಿಗೆ. ಇಲ್ಲ ಏರ್ ಪಿನ್ನ ಯೂಸ್ ಮಾಡಿ. ಇದನ್ನು ನೀವು ಡೈಲಿ ಹಾಕೋದ್ರಿಂದ ತುಂಬ ಜನ ಈ ಕ್ಲಿಪ್ನ ಯಾರು ಯೂಸ್ ಮಾಡ್ತಿದ್ದೀರಾ ಅಂಥವ್ರು ನೋಡ್ಕೊಳ್ಳಿ. ಹೇರ್ನ ನೀವು ಈಗ ತೆಗೆದುಬಿಟ್ಟು ಇಲ್ಲಿ ಹಾಕ್ತಿದ್ದೀನಿ ಅಂದರೆ ಇಲ್ಲಿ ಹಾಕ್ತಾಯಿದ್ದೀನಿ ಡೈಲಿ ಅಂದರೆ ಅಲ್ಲಿ ಫುಲ್ಲು ಹೇರ್ ಕಟ್ಟಾಗಿ ಆಲ್ಮೋಸ್ಟ್ ಫ್ರಂಟ್ ಕಟ್ ಅವ್ರು ಮಾಡಿಸೋದು ಬೇಡ, ಆ ಲೆವೆಲಿಗೆ ಫ್ರಂಟ್ ಕಟ್ ಆಗಿರುತ್ತೆ ಈ ಕ್ಲಿಪ್ಪಿಂದ. ಈ ಥರ ಕ್ಲಿಪ್ನ ಯೂಸ್ ಮಾಡಬೇಡಿ. ಈ ಥರ ಕ್ಲಿಪ್ನ ಯೂಸ್ ಮಾಡಿ. ಇದು ಅಷ್ಟೊಂದು ಹೇರ್ನ ಕೂಡ ಕಟ್ ಮಾಡಲ್ಲ ಈ ಥರ ಕ್ಲಿಪ್ಸು. ಇದರಲ್ಲೂ ತುಂಬ ರಫ್ ಅದೆಲ್ಲ ಸಿಕ್ಕಿರುತ್ತೆ. ಸ್ವಲ್ಪ ಸ್ಮೂತ್ ಇರೋದನ್ನು ನೋಡಿಬಿಟ್ಟು ತೊಗೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಕ್ಲಿಪ್ ಆಗಲಿ ಬಾಚಣಿಗೆ ಆಗಲಿ ಯಾವ ಥರ ತೊಗೊಬೇಕು ಅಂತ ಹೇಳ್ಬಿಟ್ಟು. ತುಂಬ ರಫ್ ಇರೋದೆಲ್ಲ ತಗೊಳಕ್ಕೆ ಹೋಗ್ಬೇಡಿ, ಸ್ಮೂತಾಗಿ ಇರೋದನ್ನು ತೊಗೊಳ್ಳಿ. ನೆಕ್ಸ್ಟ್ ಸ್ನಾನ ಮಾಡಾದ್ಮೇಲೆ ಬೈಕಲ್ಲಿ ಏನಾದ್ರು ಹೋಗಬೇಕಾದ್ರೆ ಕೂದಲ ಬಿಡ್ಕೊಂಡು ಹೋಗ್ತೀರಾ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ತೆಳು ಇರೋದನ್ನು ಕೂದಲಿಗೆ ಈ ಥರ ಸ್ಕಾರ್ಫ್ ಟೈಪಲ್ಲಿ ಹಾಕ್ಕೊಂಡ್ಬಿಟ್ಟು ಹೋಗ್ಬೋದು ಗಾಡೀಲಿ. ತುಂಬ ಜನ ಹಾರಾಡಿಸ್ಕೊಂಡು ಹೋಗ್ತಿರೋ ಕೂದಲನ್ನ ಅದೇನಾಗುತ್ತೆ ಅಂದರೆ ಸ್ಪ್ಲಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೇರ್ ತುದಿಲಿ. ತುಂಬ ಜನ ಕೇಳ್ತಿದ್ರು ನಮ್ಮದು ಲಾಂಗ್ ಇದೆ ಹೇರು, ತುಂಬ ಕೆಳಗಡೆ ಸ್ಪ್ಲಿಟ್ ಆಗಿದೆ ಅಂತ. ಕಾರಣ ಇದೇನೆ, ಕೂದಲು ತುಂಬ ಹಾರಾಡಿಸ್ಕೊಂಡು ಬಿಡ್ಕೊಂಡು ಹೋಗೋದ್ರಿಂದನೂ ಆಗುತ್ತೆ. ಆಮೇಲೆ ಏರ್ ಡ್ರೈಯರ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಆರಾಮಾಗಿ ಏರ್ ಡ್ರೈ ಆಗುತ್ತೆ. ಫ್ಯಾನ್ ಆಯಿತು, ತುಂಬ ಫ್ಯಾನ್ ಹತ್ರನೂ ಏರ್ನ ಡ್ರೈ ಮಾಡ್ಕೊಂಡು ನಾರ್ಮಲಾಗಿ ಬಿಸಿಲು ಅದರಲ್ಲಿ ಡ್ರೈ ಮಾಡ್ಕೊತಾ ಬನ್ನಿ. ಇಲ್ಲಾಂದರೆ ನಾನು ಹೇಳಿದ್ನಲ್ವ ಭಾಗ ಮಾಡಿಬಿಟ್ಟು ಟವಲಲ್ಲಿ ನೀಟಾಗಿ ಒರೆಸ್ಕೊಂಡು ಬಂದರೆ ಕೂದಲು ತುಂಬ ಚೆನ್ನಾಗಿ ಡ್ರೈ ಆಗ್ತಾ ಹೋಗುತ್ತೆ. ಅದನ್ನು ತುಂಬ ತಿಕ್ಕಿ ಎಲ್ಲ ಒರೆಸೋಕೆ ಹೋಗ್ಬಿಡಿ. ನಾರ್ಮಲಾಗಿ ಹಿಂಗೆ ಒರೆಸ್ತಾ ಬನ್ನಿ ಸಾಕು. ಮಸಾಜ್ ಮಾಡಲ್ಲ, ಆ ರೀತಿ ನೀಟಾಗಿ ಒರೆಸ್ಕೊಳ್ತಾ ಹೋದರೆ ಕೂದಲು ನಿಜವಾಗ್ಲೂ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ನಾವು ಮಾಡೋ ಮಿಸ್ಟೇಕೇ ಇದು, ನಾವು ಹೇರ್ ಆಯಿಲು ಮತ್ತು ಹೇರ್ ಪ್ಯಾಕ್ನ ಹಾಕ್ತಿದ್ದೀವಿ, ಅದರಿಂದಲೇ ಎಫೆಕ್ಟ್ ಆಗ್ತಿರೋದು. ಅದೆಲ್ಲ ತಪ್ಪು. ಅದರಿಂದ ಒಬ್ಬರಿಗೆ ಆಗುತ್ತೆ. ತುಂಬ ಜನ ಚೇಂಜ್ ಮಾಡ್ತಾ ಹೋಗ್ತಾರೆ. ಮಂತ್ಲಿ ಅವ್ರು ಹೇಳಿದ್ರು ಈ ಇಯರೆಲ್ಲ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತಂತೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿ ಫೈನಲಿ ಹೇರ್ ಫಾಲ್ ಆಗೋಕ್ಕೆ ಹೋಗಿರುತ್ತೆ. ನಾನು ಹೇಳೋದು, ನಿಮ್ಮ ಹೇರಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಮಾತ್ರ ಯೂಸ್ ಮಾಡಿ. ಒಬ್ಬೊಬ್ಬರಿಗೆ ಒಂದೊಂದು ಏರ್ ಆಯಿಲ್ ಆಗಲಿ ಮತ್ತು ಏರ್ ಪ್ಯಾಕ್ ಆಗಲಿ ಆಲ್ಮೋಸ್ಟ್ ಎಲ್ಲರಿಗೂ ಅದು ಸೆಟ್ ಆಗ್ತಾ ಹೋಗುತ್ತೆ. ನಾರ್ಮಲಾಗಿ ನಾವು ಅಂಗಡಿನ ತೊಗೊಂಬರ್ತೀಯಲ್ಲ, ಅದು ಯಾರಿಗೂ ಸೆಟ್ ಆಗಲ್ಲ. ಒಬ್ಬೊಬ್ಬರು ಹೇರಿಗೆ ಸೆಟ್ ಆಗೋದು, ಒಬ್ಬರು ಹೇರಿಗೆ ಸೆಟ್ ಆಗಲ್ಲ. ನೀವು ನೋಡ್ಬೋದು, ಒಬ್ಬರು ಆಯಿಲೇ ಹಚ್ಚಲ್ಲ, ಅವರು ಸ್ಕಾಲ್ಪಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ ಆ ಥರ. ಇವಾಗ ನಂದು ಅಷ್ಟೇ, ಒಂದು 2 ದಿನ ಡ್ರೈ ಆಗಿತ್ತು ಹೇರು ಅಂದರೆ ಥರ್ಡ್ ಡೇ ಏನಾದ್ರು ಆಯಿಲ್ ಅಪ್ಲೈ ಮಾಡೋಕ್ಕೆ ಅಂತ ಹೋದರೆ ಇಲ್ಲ ಆಯಿಲ್ ಆಲ್ರೆಡಿ ಕಂಟೆಂಟ್ ಸ್ಟಾರ್ಟ್ ಆಗಿರುತ್ತೆ. ಒಬ್ಬರು ಇಲ್ಲಿ ಸ್ಕಾಲ್ಪಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಹೋಗಿರುತ್ತೆ. ಅಂಥವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ, ಡ್ಯಾಂಡ್ರಫ್ ಆಗಲ್ಲ ಅಂಥವರಿಗೆ. ನಾರ್ಮಲಾಗಿ ಫುಲ್ ಡ್ರೈ ಆಗಿರುತ್ತಲ್ಲ ಅಂಥವ್ರಿಗೆ ಡ್ಯಾಂಡ್ರಫ್ ಆಗ್ತಾ ಹೋಗುತ್ತೆ. ಅಂಥವ್ರು ಸ್ವಲ್ಪ ಮೊಸರನ್ನ ತಲೆಗೆ ಯೂಸ್ ಮಾಡ್ತಾ ಬನ್ನಿ. ಆಯಿಲ್ ಕಂಟೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮತ್ತು ಏರ್ ಆಯಿಲ್ನ 2 ಡೇಸ್ಗೆ ಆ ಥರ ಹಾಕ್ತಾ ಬನ್ನಿ. ಫುಲ್ಲು ಲಾಂಗ್ ಹೇರ್ನ ಬಿಡೋಕ್ಕೆ ಹೋಗ್ಬೇಡಿ. ಒಂದು ಲೂಸಾಗಿ ಜಡೆ ಹಾಕೋದು ಮಾಡ್ಕೊಳ್ಳಿ, ಟೈಟಾಗಿ ಜಡೆ ಹಾಕಬೇಡಿ. ಮತ್ತು ಜುಟ್ಟುನ ಅಷ್ಟೇ ಇಲ್ಲಿ ಟೈಟಾಗಿ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡೆಲ್ಲ ಹಾಕ್ಬಿಡಿ, ಕೆಳಗಡೆ ಹಾಕ್ಬಿಟ್ಟು ಲೂಸಾಗಿ ಬಿಡಿ. ಅದನ್ನು ಎಲ್ಲೋ ಒಂದಿನ ಅಪರೂಪ ಓಕೆ. ಮತ್ತು ಈ ತುರ್ಬು ಹಾಕ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಇದನ್ನೆಲ್ಲ ತೆಗೆದು ಹಿಂಗೆ ಚುಲ್ಟಿ ಹಿಂಗೆ ತೆಗೆದು ಹಿಂಗೆ ಹಾಕ್ತಾರೆ. ಅದರಿಂದ ತಲೆ ಇಲ್ಲಿ ನೋವು ಬರುತ್ತೆ. ತುಂಬ ಜನ ಮೆಸೇಜ್ ಹಾಕಿದ್ರಿ, ತಲೆ ನೋವು ಬರುತ್ತೆ, ಏರ್ ಫಾಲ್ ಆಗ್ತಿದೆ, ಯಾಕೆ? ಇದಕ್ಕೆ ತುಂಬ ಜನ ತುರ್ಬು ಹಾಕಿಬಿಟ್ಟು ಟೈಟ್ ಮಾಡಿ ತೆಗ್ದಿಲ್ಲೊಂದು ಕ್ಲಿಪ್ ಹಾಕ್ಕೊಂಡು ಮಾರ್ನಿಂಗ್ ಹಾಕೋದು ಈವ್ನಿಂಗೆ ಮನೆಗೆ ಬಂದು ರಿಮೂವ್ ಮಾಡೋದು. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಲೂಸಾಗಿ ಈ ಥರ ಜಡೆ ಹಾಕ್ಕೊಳ್ಳಿ, ಇಲ್ಲ ಲೂಸಾಗಿ ಈ ಥರ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಆಮೇಲೆ ರಬ್ಬರ್ ಬ್ಯಾಂಡು ಕೂಡ ಸ್ವಲ್ಪ ಕಾಟನ್ ಅಂಥದ್ದು ಯೂಸ್ ಮಾಡೋಕ್ಕೆ ಹೋಗಿ, ಅದು ಎಳಿಯೋಕ್ಕೆ ಹೋಗಲ್ಲ, ಅದು ನೀಟಾಗಿ ಕೂಡಿದೆ ಚೆನ್ನಾಗಿ. ಕಾಟನ್ ಥರ ಯೂಸ್ ಮಾಡಿ ತೋರಿಸ್ತೀನಿ ಯಾವುದು ಅಂತ. ಈ ಥರ ಯೂಸ್ ಮಾಡಿ, ಅಂದರೆ ಫೋನಿಗೆ ಜೊಟ್ಟು ಹಾಕ್ತೀನಿ ಅಂದರೆ ಈ ಥರದ್ದು ಯೂಸ್ ಮಾಡಿ. ಈ ಥರ ಫೋನಿಗೆಲ್ಲ ಯೂಸ್ ಮಾಡಿಬಿಡಿ. ಕೂಲ್ ಇದರಲ್ಲೇ ಆಲ್ಮೋಸ್ಟ್ ತುಂಬ ಬರುತ್ತೆ, ಬೇಕಾದ್ರೆ ನೀವೇ ಯೂಸ್ ಮಾಡಿ ನೋಡಿ. ಇದನ್ನು ಹಾಕಿ ನೋಡಿ, ಒಂದ್ಸಲ ಇದನ್ನು ಹಾಕಿ ನೋಡಿ, ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಯಾವುದರಲ್ಲಿ ಏನು ಮಾಡಿದ್ರೆ ನನ್ನ ಹೇರಿಗೆ ಕಂಫರ್ಟಬಲು, ಯಾವ್ದು ಮಾಡಿದ್ರೆ ನಾನು ಹೇರ್ ಫಾಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಾನು ಇವಾಗ ಹೇಳಿರೋದನ್ನೇ ಬೇಕಾದ್ರೆ ಅಬ್ಸರ್ವ್ ಮಾಡಿ 1 ವೀಕು, ನಿಮಗೆ ಗೊತ್ತಾಗುತ್ತೆ ಹೇರ್ ಫಾಲ್ ಯಾವುದರಿಂದ ಆಗ್ತಿದೆ, ಏನಕ್ಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಗೊತ್ತಾಯ್ತಲ್ವಾ ಯಾವ ರೀತಿ ನಮ್ಮನ್ನ ಹೇರ್ನ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಒಂದು ಟವಲ್ ತೋರಿಸ್ದೆ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ಬಾಚಣಿಗೆ ಯಾವ ರೀತಿ ತೊಗೊಬೇಕು ಮತ್ತು ಯಾವ ರೀತಿ ಸಿಗ್ನಲ್ ಬಾಚಬೇಕು. ಇನ್ನೊಂದು ಕ್ಲಿಪ್ನ ಹೇಳಿದೆ.
ಇನ್ನೊಂದು ರಬ್ಬರ್ ಬ್ಯಾಂಡ್ ರಿಬ್ಬನ್ ಬಗ್ಗೆ ಹೇಳ್ತಿದ್ದೆ. ಈ 4 ಪಾಯಿಂಟ್ನ ನೀವು ರೆಗ್ಯುಲರಾಗಿ ನೋಡ್ತಾ ಮತ್ತು ಅಬ್ಸರ್ವ್ ಮಾಡ್ತಾ ಹೋದರೆ ಹೇರ್ ಫಾಲ್ ನಿಜವಾಗ್ಲೂ ಕಡಿಮೆ ಆಗ್ತಾ ಬರುತ್ತೆ. ನಾನು ಫಸ್ಟ್ ಸ್ಟಾರ್ಟಿಂಗು ಇದೇ ಥರ ರಾಂಗ್ನ ಮಾಡ್ತಾ ಹೋಗ್ತಿದ್ದೆ, ತುಂಬ ಹೇರ್ ಫಾಲ್ ಆಗ್ತಿತ್ತು. ಈ 4 ಪಾಯಿಂಟ್ನ ನೀವು ಡೈಲಿ ಮಾಡಬೇಕಾದ್ರೆ ಅದನ್ನು ಅಪ್ಲೈ ಮಾಡ್ತಾ ಹೋದರೆ ಹೇರ್ ಫಾಲ್ ತುಂಬ ಕಡಿಮೆ ಆಗುತ್ತೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಹೇರ್ ಪ್ಯಾಕು ಹೇರ್ ಆಯಿಲಿಂದ ನಾನು ಹೇರ್ ಫಾಲ್ ಆಗ್ತಿದ್ದೆ, ಇಲ್ಲ ಇದಕ್ಕೂ ಆಗುತ್ತೆ. ಮತ್ತು ನಾವು ಮೇಯ್ನಾಗಿ ಮೇಲ್ಗಡೆ ನಾವು ಏನೇ ಅಪ್ಲೈ ಮಾಡಿದ್ರು ಒಳಗಡೆ ಫುಡ್ಡು ಕೂಡ ಅಂಥ ಚೆನ್ನಾಗಿರೋದ್ರೆ ತಿನ್ನಬೇಕು. ಇವಾಗಂತೂ ಆಚೆ ಸೈಡು ಪಿಜ್ಜಾ ಬರ್ಗರು ಗೋಬಿ ಅದೇ ಆಗಿದೆ ಎಲ್ಲರೂ ಕೂಡ. ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಪ್ರೋಟೀನ್ ಆಗಿರೋದನ್ನು ತಿನ್ನಿ, ಕಾಳನ್ನ ತಿನ್ನಿ, ಹೆಸರು ಕಾಳು, ಕಡಲೆಕಾಳು, ಸೋಯಾಬೀನು, ಬಾದಾಮು, ಹಲವಾರು ಇದೆ ಪ್ರೋಟೀನು. ಬೆಳಗ್ಗೆ ಎದ್ದು ಒಂದು ಚೂಚೂರು ನೈಟ್ ಮಲಗೋಕ್ಕಿಂತ ಮುಂಚೆ ಒಂದೊಂದು ಸ್ಪೂನ್ ಎಲ್ಲದೂ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ತಿಂದರೆ ಮುಗ್ದೆ ಹೋಯಿತು. ಅದರಿಂದ ನಮ್ಮ ಹೇರ್ನ ಕಾಪಾಡ್ಕೋಬೋದು. ತುಂಬ ಜನ ನಾನು ಮೇಲ್ಗಡೆ ಮಾತ್ರ ಹಾಕ್ತಾಯಿದ್ದೀನಿ ಅಂದಾಗ ಒಳಗಡೆ ಫುಡ್ಡು ಅದೇ ರೀತಿ ಹೋದರೆ ಚೆನ್ನಾಗೂ ಕೂಡ ಆಗುತ್ತೆ. ತುಂಬ ಜನ ಫೇಸಿಗೆ ಆಗಲಿ ಅದನ್ನು ಹಾಕ್ತೆ ಫೇಸ್ ಗ್ಲೋ ಬರ್ತಿಲ್ಲ. ಒಂದು ಆರೆಂಜ್ ಜ್ಯೂಸ್ ಆಗಿರ್ಬೋದು, ಒಂದು ABCD ಜ್ಯೂಸ್ ಆಗಿರ್ಬೋದು, ಅದನ್ನೆಲ್ಲ ಕುಡಿತಾ ಬಂದರೆ ನಮ್ಮ ಹೇರಿಗೂ ಪ್ರೋಟೀನು ಫೇಸಿಗೂ ಪ್ರೋಟೀನು ತುಂಬ ಸಿಗ್ತಾ ಹೋಗುತ್ತೆ. ಫೇಸು ಕೂಡ ತುಂಬ ಗ್ಲೋ ಆಗಿ ಕಾಣುತ್ತೆ, ಹೇರು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಯಾವುದು ಕೂಡ ಒಂದು ದಿನ ರಿಸಲ್ಟ್ ಸಿಗಲ್ಲ. ಮಿನಿಮಮ್ ಅಂದರೆ 1 ಇಯರ್ ಇಲ್ಲ 2 ಇಯರು ಅಪ್ಲೈ ಮಾಡಲೇಬೇಕು, ಆವಾಗಲೇ ರಿಸಲ್ಟ್ ಸಿಗೋದು. ಇವತ್ತು ನಾನು ಅಪ್ಲೈ ಮಾಡಿದ್ದೀನಿ ಹೇರ್ ಪ್ಯಾಕು, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇಷ್ಟು ಉದ್ದ ಬರಬೇಕು ಅಂದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದು ಆಗೋದು ಇಲ್ಲ. ಆಗುತ್ತೆ, ಚೌಲಿಗೆ ಹಿಡಿತಂದರೆ ತಿರ್ಗಾ ಬೆಳಗ್ಗೆ ಉದ್ದ ಬಂದಿರುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಹೇಳಿದ್ದನ್ನು ಫಾಲೋ ಮಾಡ್ತಾ ಹೋಗಿ, ನಿಮಗೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಿ. ಈ ಥರ ಮಾಡಿದ್ರೆ ನಾನು ಹೇರ್ ಫಾಲ್ ಆಗ್ತಿದೆಯಾ, ಹಿಂಗೆ ಮಾಡಿದ್ರೆ ಕಡಿಮೆ ಆಗ್ತಿದೆಯಾ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾ ಹೋಗಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನು ಹೇರ್ ಪ್ಯಾಕ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ಯಾವುದೇ ಕೂಡ ಯೂಸ್ ಮಾಡ್ತೀನಿ ಅಂದರೂ ಕೂಡ ಅದನ್ನು 2 ವರ್ಷ ಯೂಸ್ ಮಾಡಿ ನಿಮ್ಮ ಮುಂದೆ ಮತ್ತೆ ಬಂದುಬಿಟ್ಟು ಆ ಪ್ಯಾಕ್ನ ರೆಡಿ ಮಾಡಿಬಿಟ್ಟು ನಾನು ಅಪ್ಲೈ ಮಾಡಿ ಲೈವಲ್ಲೇ ತೋರಿಸ್ತಿದ್ದೀನಿ. ಅದನ್ನು ಹಾಕಿ ಅಂತ ನಾನು ಯಾವುದೂ ಕೂಡ ಹೇಳಿಲ್ಲ. ನಾನೇನು ಯೂಸ್ ಮಾಡ್ಕೊಂಡು ಬಂದಿದ್ದೀನೋ 2 ವರ್ಷ ನನ್ನ ಹೇರ್ನ ಲೆಂತು ಯಾವುದ್ಯಾವ್ದು ಹೇರ್ ಪ್ಯಾಕ್ ಆಗಿ ಹೇರ್ ಆಗಲಿ ಕೊಟ್ಟಿದ್ದೆಯೋ ಅದನ್ನೇ ನಾನು ನಿಮಗೆ ಹೇಳ್ತಾ ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಕೂಡ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ರು ಅದರಲ್ಲಿ ಒಬ್ಬರಿಗಾದರೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟು ಹೇಳಿರೋದ್ರಲ್ಲಿ. ನೆಕ್ಸ್ಟ್ ವಿಡಿಯೋನೂ ಮಾಡ್ತಾ ಬರ್ತೀನಿ. ನಿಮಗೆ ಯಾವ ರೀತಿ ಹೇಳ್ಕೊಬೇಕು, ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿದ್ರೆ ಎಲ್ಲರೂ ನೋಡ್ತಾರೆ ಅಂತೆಲ್ಲ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ID ಕೂಡ ಹಾಕಿರ್ತೀನಿ. ಪರ್ಸ್ನಲಾಗಿ ಕೂಡ ಬಂದುಬಿಟ್ಟು ಮೆಸೇಜ್ ಹಾಕ್ಬೋದು. ನಾನು ಅದಕ್ಕೆ ಹೋಮ್ ರೆಮಿಡಿ ನಾನು ಹೇಳ್ತೀನಿ ನ್ಯಾಚುರಲ್ಗೆ ನಾನು ಯೂಸ್ ಮಾಡಿ ಅದರಿಂದ ನನಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗದ ರೀತಿ ನಾನು ಹೇಳ್ಕೊಡ್ತೀನಿ. ಹಾಗೆ ಕೂಡ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ. ತುಂಬ ನನ್ನ 10.3K ಇರೋ ಫ್ಯಾಮಿಲಿ 100K ಆಗಲಿ ಅಂತ ಇದೆ. ಅದು ಯಾವಾಗಾಗುತ್ತೋ ಗೊತ್ತಿಲ್ಲ. ಅದು 100K ಆದಮೇಲೆ ಲೈವ್ ಆಗಿ ಬಂದೇ ಬರ್ತೀನಿ. ಆವತ್ತಿನ ದಿನ 1 ಅವರ್ ಅಂತೂ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. 100K ಆಗಲಿ ಅಂತ ಭಾವಿಸ್ತೀನಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಲೈಕ್ ಕಮೆಂಟ್ಸ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಬಾಯ್.